ಸಾರಿನ ಪುಡಿ, ಹುಳಿ ಪುಡಿ, ಪಲ್ಯದ ಪುಡಿ ಇವೆಲ್ಲ ತಯಾರಿದ್ರೆ ಅಡುಗೆ ಮಾಡೋದು ತುಂಬ ಸುಲಭ. ಅದರಲ್ಲೂ ಮನೇಲೇ ಮಾಡ್ಕೊಂಡ್ರಂತೂ ಉಳಿತಾಯನೂ ಆಗುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಇವತ್ತು ನಾನು ಸಾಂಬಾರ್ ಪುಡಿ ಅಥವಾ ಹುಳಿ ಪುಡಿ ಹೇಗೆ ಮಾಡೋದು ತೋರಿಸ್ತೀನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ 15ರಿಂದ 20 ಒಣಮೆಣಸಿನಕಾಯಿಯನ್ನು ಸಣ್ಣ ಉರಿಯಲ್ಲಿ ಗರಿ ಆಗೋವರೆಗೆ ಹುರಿಬೇಕು. ನಾನು ಮೀಡಿಯಮ್ ಖಾರ ಅಥವಾ ಮಧ್ಯಮ ಖಾರ ಇರುವಂತಹ ಒಣಮೆಣಸಿನಕಾಯಿ ಒಂದು 20 ಬಳಸಿದ್ದೀನಿ. ನೀವು ಜಾಸ್ತಿ ಖಾರ ಬೇಕು ಅಂತಂದರೆ ಸ್ವಲ್ಪ ಗುಂಟೂರು, ಸ್ವಲ್ಪ ಬ್ಯಾಡ್ಗೆ ಆ ಥರ ಮಿಕ್ಸ್ ಮಾಡಿನೂ ಹುರ್ಕೊಳ್ಬೋದು. ನೋಡಿ, ಈ ರೀತಿ ಗರಿ ಆಗುತ್ತೆ, ಒಂದು ಸ್ವಲ್ಪ ಊದ್ಕೊಂಡಂಗೆ ಆಗುತ್ತೆ ಒಣಮೆಣಸಿನ್ಕಾಯಿ. ಅಲ್ಲಿವರೆಗೆ ಹುರಿದು ಅದನ್ನು ಎತ್ತಿಟ್ಟು ಅದೇ ಬಾಣಲೆನಲ್ಲಿ 3 ಚಮಚದಷ್ಟು ಕಡಲೆಬೇಳೆನ ಒಂದು ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಹುರಿಬೇಕು. ನಾನೀಗ ತೋರಿಸ್ತಾ ಇರೋದು ಉಡುಪಿ, ಮಂಗಳೂರು, ಮಲೆನಾಡು ಸೈಡೆಲ್ಲ ಮಾಡುವಂತಹ ಸಾಂಬಾರು ಪುಡಿ. ನೀವು ಬೆಂಗಳೂರು, ಮೈಸೂರು ಸೈಡು ಮಾಡೋದಾದರೆ, ಅಲ್ಲಿ ಥರದ ಸಾಂಬಾರು ಪುಡಿ ಮಾಡೋದಾದರೆ ಈ ಕಡಲೆಬೇಳೆ ಜೊತೆ ಇನ್ನೊಂದು 3 ಚಮಚ ತೊಗರಿಬೇಳೆನೂ ಸೇರಿಸ್ಕೊಂಡು ಹುರಿರಿ. ಇಲ್ಲಿ ಬೇಳೆ ಒಂದು ಸ್ವಲ್ಪ ಬಣ್ಣ ಬದಲಾದ ಕೂಡಲೇ 6 ಚಮಚ ಅಂದರೆ ಕಡಲೆಬೇಳೆಯ 2 ಪಟ್ಟು ಉದ್ದಿನಬೇಳೆನ ಹಾಕಿ ಹುರಿಯೋದನ್ನು ಮುಂದುವರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಸಹ ಅಷ್ಟೇ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರಿದು 1 ಚಮಚ ಮೆಂತ್ಯ ಕಾಳು, 2 ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯದ ರುಚಿ ಮತ್ತು ಘಮ ನಿಮ್ಗಷ್ಟು ಇಷ್ಟ ಆಗಲ್ಲ ಅಂದರೆ ಅರ್ಧ ಚಮಚ ಹಾಕಿದ್ರೂ ಸಾಕು. ನೋಡಿ, ಈಗ ಇಷ್ಟು ಆಗೋಷ್ಟೊತ್ತಿಗೆ ಬೇಳೆ ಎಲ್ಲ ಸಂಪೂರ್ಣ ಹೊಂಬಣ್ಣಕ್ಕೆ ತಿರುಗುತ್ತಾ ಇದೆ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಹೀಗೆ ಒಂದಾದ್ಮೇಲೆ ಒಂದು ಹಾಕಿ ಹುರಿತಾ ಇದ್ದೀನಿ. ಉದ್ದಕ್ಕೂ ಸಣ್ಣ ಉರಿ ಅಥವಾ ಕಡಿಮೆ ಉರಿಯಲ್ಲಿ ಹುರಿತಾ ಇದ್ದೀನಿ. ಇಲ್ಲಿ ನಾನೊಂದು 12 ಚಮಚದಷ್ಟು ಕೊತ್ತಂಬರಿ ಅಥವಾ ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಇದೆಯಲ್ಲ, ಅದರಲ್ಲಿ ಒಂದು 3/4 ಕಪ್ಪಷ್ಟು ಧನಿಯಾ ಹಾಕಿದ್ರೆ ಸರಿಯಾಗುತ್ತೆ. ನಾನು ಅಳತೆನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ಈ ರೀತಿ ಇನ್ನೊಂದು ಸ್ವಲ್ಪ ಹೊತ್ತು ಹುರಿಯೋದನ್ನು ಮುಂದುವರಿಸಬೇಕು. ಕೊತ್ತಂಬರಿನ ಹೆಚ್ಚು ಹೊತ್ತು ಹುರಿಯೋದು ಬೇಕಾಗೋದಿಲ್ಲ, ಹಾಗಾಗಿ ಕೊನೆಯಲ್ಲಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಅರ್ಧ ಚಮಚದಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಆಪ್ಷನಲ್ಲು, ಒಂಥರ ಘಮ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಸೇರಿಸ್ಕೊಂಡೆ. ಅದ್ರ ಜೊತೆಗೆ ಈಗಾಗಲೇ ಹುರಿದಿಟ್ಟಿದ್ವಲ್ಲ ಆ ಒಣಮೆಣಸಿನ್ಕಾಯಿಯನ್ನು ಸೇರಿಸಿ ಎಲ್ಲ ಒಟ್ಟಿಗೆ ಒಂದು ಸುತ್ತು ಹುರಿದು ಸ್ಟವನ್ನು ಆಫ್ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ಹುರಿದ್ರೆ ಆಯಿತು. ಕರಿಬೇವೆಲ್ಲ ಗರಿ ಆಗುತ್ತೆ. ಬಿಸಿ ಸಂಪೂರ್ಣ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡ್ರೆ ಆಯಿತು. ಈ ಸಾಂಬಾರು ಪುಡಿಯನ್ನು ಬಳಸಿ ಹಾಗೇ ಸಾಂಬಾರು ಅಥವಾ ಹುಳಿಯನ್ನು ಮಾಡ್ಬೋದು. ತೊಗರಿಬೇಳೆ, ತರಕಾರಿ ಬೇಯಿಸಿ ಅಥವಾ ತೆಂಗಿನಕಾಯಿ ಜೊತೆ ಹಾಕಿ ರುಬ್ಬಿನೂ ಮಾಡ್ಬೋದು. ನಾನು ಈ 2 ರೀತಿಯ ಸಾಂಬಾರು ಅಥವಾ ಹುಳಿಯನ್ನು ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನೀವು ಮಾಡಿಟ್ಕೊಳ್ಳಿ ಸಾಂಬಾರು ಪುಡಿಯನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.